ಬರ್ಲಿಕ್ಕಾಗಲಿಲ್ಲ. ಅವರು ಫ್ರಾನ್ಸ್ ಪ್ರಧಾನಿ ಬಂದಿದ್ದಾರೆ, ಅವ್ರದ್ದು ಮುಗಿಸ್ಕೊಂಡು ಅವ್ರು ಹೋದ್ಮೇಲೆ ಅವ್ರು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ. ಇಲ್ಲಿ ಏನಂತ ಚಿಂತನೆ ಮಾಡಿದ್ರು, ಛಂದೋಗ ಉಪನಿಷತ್ತಿನ ತತ್ವಮಸಿ ಅಂತನ್ನುವ ಮಾತಿನ ಹಿಂದೆ ಮುಂದೆಗಳನ್ನು ನೋಡಿದಾಗ ನಿಮಗೆ ಖಂಡಿತವಾಗಿಯೂ ಅದು ಅಭೇದ ಪರ ಅಂತ ಅನಿಸೋದಿಲ್ಲ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಉಂಟಾಗಿದೆ. ಮಧ್ವಾಚಾರ್ಯರು ಅಂತಂದರೆ ಬಹಳ ಕನ್ಸ್ಟ್ರೈಂಟ್, ಅವರು ಬಹಳ ನ್ಯಾರೋ ಮೈಂಡೆಡ್, ಯಾಕೆಂದರೆ ಭೇದವನ್ನು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಮಧ್ವರು ಯಾವುದ್ಯಾವುದೋ ವೇದವನ್ನು ಕೋಟ್ ಮಾಡ್ತಾರೆ, ಅದು ಉಪಲಬ್ಧಿ ಇಲ್ಲ ಅನ್ನೋದು. ಈ ಎರಡು ಆರೋಪಗಳು ಮಧ್ವರ ಮೇಲಿದೆ. ನಾನು ಅಗ್ನಿಪುರಾಣ ಮಾಡ್ತಾ ಇಲ್ಲ, ಭೂಷಣ ಕಾವ್ಯವರು ಹೇಳಿದ್ದು ಹೌದು, ಆದರೆ ನನಗೆ ಈ ಕ್ಷಣದಲ್ಲಿ ತತ್ವ ನಿರ್ಣಯ ಮಾಡಬೇಕು ಅಂತ ಅನ್ನಿಸಿತು. ಅದರಿಂದಾಗಿ ನಾನು ತತ್ವ ನಿರ್ಣಯವನ್ನು ಮಾಡ್ತಾ ಇದ್ದೇನೆ. ಅಗ್ನಿಪುರಾಣಕ್ಕೆ ಬೇಕಾದ ಮನಸ್ಥಿತಿ ಇವಾಗ ನಂದಿಲ್ಲ. ಆದ್ದರಿಂದಾಗಿ ಮಧ್ವರು ನ್ಯಾರೋ ಮೈಂಡೆಡ್ಡು ಅಂತ ಒಂದಾದರೆ, ಇಲ್ಲ ಕಲ್ಪಿತವಾದದ್ದನ್ನು ಅವರು ಕೊಡ್ತಾ ಇದ್ದಾರೆ ಅಂತ ಎರಡು. ಹೀಗೆ ಹೇಳುವ ಜನರ ಅಭಿಪ್ರಾಯ ಏನು ಅಂತ ಭಾರಿ ಕಷ್ಟ. ಅವರು ಏನು ತಿಳ್ಕೊಂಡಿದ್ದಾರೋ ಇಲ್ಲವೋ ಅನ್ನೋದು ಭಾರಿ ಕಷ್ಟ. ಯಾಕೆ ಅಂದರೆ ಮಧ್ವರು ಯಾವುದನ್ನು ಪ್ರಮಾಣ ಇಲ್ಲದೆ ಕೊಡೋಲ್ಲ, ಬೇರೆ ಆಚಾರ್ಯರು ಯಾವುದಕ್ಕೂ ಪ್ರಮಾಣ ಕೊಡಲ್ಲ. ಆದರೆ ಮಧ್ವಾಚಾರ್ಯರದ್ದನ್ನು ಜನ ಒಪ್ಪಲ್ಲ, ಪ್ರಮಾಣ ಕೊಡದೇ ಇರೋದನ್ನು ಒಪ್ತಾರೆ. ಯಾಕೆ? ಅದು ಬಹಳ ಆಶ್ಚರ್ಯ. ವಾಸ್ತವವಾಗಿ ಇವರು ಹೇಳಿದ್ದನ್ನು ಒಪ್ಪಬೇಕು, ಇದು ಇರೋದು. ಇವರು ಹೇಳಿದ್ದನ್ನು ಒಪ್ಪಬೇಕು. ಅದೇ ಮಾತಿನ ಆಚೆ ಈಚೆಗಳನ್ನು ನೋಡಿದ್ರೂ ಸಾಕು. ಅವರು ಯಾವುದೇ ಪ್ರಮಾಣ ಇಲ್ಲದೆ ಕೊಟ್ಟಿದ್ದನ್ನು ಒಪ್ಪುವವರಿಗೆ ಎಲ್ಲ ಪ್ರಮಾಣಗಳಿದ್ದು ಕೊಟ್ಟಿದ್ದನ್ನು ಒಪ್ಪಲಿಕ್ಕೆ ಏನು ಕಷ್ಟ ಅನ್ನೋದು ಯಾವಾಗಲೂ ಇಟ್ ಇಸ್ ಆಲ್ವೇಸ್ ಕ್ವಶ್ಚನ್. ಅದರಲ್ಲಿ ನಾವು ಸುಮಾರು 90ನೇ ಪೇಜು, ನಮ್ಮ ಗುರುಗಳು ಎಡಿಟ್ ಮಾಡಿದ ಪುಸ್ತಕದ 90ನೇ ಪೇಜಿನಲ್ಲಿ ಹೀಗಿದೆ ಮೂಲ: ತೇಜಃ ಪರಸ್ಯಾಂ ದೇವತಾಯಾಂ ತಾವನ್ನ ಜಾನಾತಿ ಇತ್ಯತ್ರ ಚ ಯದಾಸ್ಯ ಪ್ರಾಣಾದೀನ್ ಪರೋಗ್ರಸತಿ ತದಾ ನ ಜಾನಾತಿ ಯದಾ ದದಾತಿ ತದಾ ಜಾನಾತಿ ಇತಿ ತದ್ವಶತ್ವಮೇವ ಉಕ್ತಂ. ತೇಜಃ ಪರಸ್ಯಾಂ ದೇವತಾಯಾಂ ತಾವನ್ನ ಜಾನಾತಿ. ಇಲ್ಲಿ ತೇಜಸ್ಸನ್ನುವ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ತೇಜಃ ಅಂತಂದರೆ ಎಲ್ಲ ಇಂದ್ರಿಯಗಳ ಶಕ್ತಿ ಅಂತನೂ ಅರ್ಥ ಇದೆ. ತೇಜಃ ಪರಸ್ಯಾಂ ದೇವತಾಯಾಂ, ಇಂದ್ರಿಯಗಳ ಎಲ್ಲ ಶಕ್ತಿಯೂ ಕೂಡ ಲಕ್ಷ್ಮೀದೇವಿಯನ್ನು ಸೇರಿ ಇಂದ್ರಿಯಗಳ ಎಲ್ಲ ಶಕ್ತಿಯೂ ಕೂಡ ಪರಸ್ಯಾಂ ದೇವತಾಯಾಂ ಪರಮಾತ್ಮನಲ್ಲಿ ಲಯಗೊಳ್ಳುತ್ತದೆ. ಯಾವಾಗ? ಗಾಢವಾದ ನಿದ್ರೆಯಲ್ಲಿ ಮತ್ತು ಪ್ರಳಯದಲ್ಲಿ, ಎರಡರಲ್ಲಿಯೂ. ತಾವನ್ನ ಜಾನಾತಿ, ಆಗ ಏನೂ ಗೊತ್ತಾಗೋದಿಲ್ಲ. ಇತ್ಯತ್ರ ಚ ಯದಾಶ್ಚ ಪ್ರಾಣಾದೀನ್ ಪರೋಗ್ರಸತಿ ತದಾ ನ ಜಾನಾತಿ. ಯಾವಾಗ ಆ ದೇವರು ಪ್ರಾಣಾದೀನ್ ಗ್ರಸತಿ, ಪ್ರಾಣ ಅಪಾನ ವ್ಯಾನೋದಾನ ಮೊದಲಾದವರನ್ನು, ದೇವತೆಗಳನ್ನು ಗ್ರಸತಿ ನುಂಗುತ್ತಾನೋ,
ಅವರ ಶಕ್ತಿಯನ್ನು ಹೀರಿಬಿಡ್ತಾನೋ ತದಾ ನ ಜಾನಾತಿ, ಆಗ ಏನೂ ಗೊತ್ತಾಗಲ್ಲ ಜೀವನಿಗೆ. ಯದಾ ದದಾತಿ ತದಾ ಜಾನಾತಿ, ಯಾವಾಗ ಕೊಡ್ತಾನೋ ಆವಾಗ ತಿಳಿತಾನೆ. ಇದು ಹಗಲು ಮತ್ತು ರಾತ್ರಿಯ ಒಂದು ಆಟದಲ್ಲಿಯೂ, ಇದು ಸೃಷ್ಟಿ ಮತ್ತು ಪ್ರಳಯದಲ್ಲಿಯೂ ಇದು ಅನುವೃತ್ತ ಆಗುವಂತಹ ಮಾತು. ಇದು ಉಪನಿಷತ್ತಿನಲ್ಲಿ ಇರುವಂಥದ್ದು. ಏನಂತ? ತದ್ವಶತ್ವಮೇವ ಉಕ್ತಂ, ದೇವರ ವಶದಲ್ಲಿ ಇರೋದು. ಇದನ್ನು ಭಾಗವತಾದಿ ಪುರಾಣಗಳು ಹೀಗೆ ಡಿಸ್ಕ್ರೈಬ್ ಮಾಡಿದೆ. ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕೋಖಿಲಂ ಜಾನಾತಿ ಗ್ರಸ್ತಕರಣಃ ತೇನ ವೇತ್ತಿ ನ ಕಿಂಚನ ಇತಿ ಚ. ಯದಾ, ಯಾವಾಗ, ಪ್ರಾಣಾನ್ ಇಂದ್ರಿಯಗಳನ್ನು, ಇಂದ್ರಿಯದ ಶಕ್ತಿಯನ್ನು ಈಶಃ ಪರಮಾತ್ಮನು ದದಾತಿ ಕೊಡುತ್ತಾನೋ ತದಾ, ಆಗ ಚೇತನಕಃ ಜೀವನು ಅಖಿಲಂ ಎಲ್ಲವನ್ನೂ ಜಾನಾತಿ ತಿಳಿಯುತ್ತಾನೆ. ತೇನ ಪರಮಾತ್ಮನಿಂದ ಗ್ರಸ್ತಕರಣ ನಿಗ್ರಹಿಸಲ್ಪಟ್ಟ ಇಂದ್ರಿಯದವನಾದಾಗ ಕಿಂಚನನವೇತ್ತಿ ಏನನ್ನೂ ತಿಳಿಯುವುದಿಲ್ಲ. ಇದಕ್ಕೇನರ್ಥ? ಇನ್ನು ಇದೇ ಉಪನಿಷತ್ತಿನಲ್ಲಿ ಕಡೆಯಲ್ಲಿ ಕಳ್ಳರ ದೃಷ್ಟಾಂತ ಇದೆ. ಅಪಾಹಾರ್ಷೀತ್ ಸ್ಥೇಯಮಕಾರ್ಷೀತ್, ಯಾರೋ ಒಬ್ಬ ಕದ್ದ, ಅವನಿಗೆ ಚೆನ್ನಾಗಿ ಕಾಯಿಸಿದ ಕಬ್ಬಿಣದ ಗುಂಡು, ಅದನ್ನು ಮುಟ್ಟು, ನೀನು ನಿಜವಾಗಿಯೂ ಕದ್ದಿಲ್ಲ ಅಂತಾದರೆ ನಿನ್ನನ್ನು ಇದು ಸುಡೋದಿಲ್ಲ. ಇದನ್ನು ಅಗ್ನಿದಿವ್ಯ ಅಂತ ಕರೀತಾರೆ. ನೀನು ನಿಜವಾಗಿಯೂ ತಪ್ಪು ಮಾಡಿಲ್ಲ ಅಂತಾದರೆ ಇದು ನಿನ್ನನ್ನು ಸುಡೋದಿಲ್ಲ. ನೀನು ತಪ್ಪು ಮಾಡಿದ್ದರೆ ಇದು ನಿನ್ನನ್ನು ಸುಡುತ್ತೆ. ಇದು ಅಗ್ನಿದಿವ್ಯ. ಜಲದಿವ್ಯ ಅಂತ ಇದೆ, ಮತ್ತು ಬೇರೆ ಬೇರೆ ತರಹದ ದಿವ್ಯಗಳಿದೆ. ಎಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ, ಆದರೆ ಇವನನ್ನು ಬಿಟ್ಟು ಬೇರೆಯವರು ಆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರಹದ ಒಂದು ಡೌಟ್. ಈಗ ಬೆನಿಫಿಟ್ ಆಫ್ ಡೌಟ್ ಮೇಲೆ ಬಿಡುಗಡೆ ಮಾಡಿಬಿಡ್ತಾರೆ. ಅವಾಗ ದೇವರ ಮೊರೆ ಹೋಗ್ತಾ ಇದ್ರು. ಅದನ್ನು ದಿವ್ಯ ಅಂತ. ನಾವು ತೀರ್ಪು ಕೊಡೋದಲ್ಲ, ದೇವರೇ ತೀರ್ಪು ಕೊಡಬೇಕು, ಮೇಲ್ಗಡೆಯ ಲೋಕದ ತೀರ್ಪು. ಹಾಗೆ ಅಗ್ನಿದಿವ್ಯ. ಆ ಅಗ್ನಿದಿವ್ಯದ ದೊಡ್ಡ ರೂಪವೇ ಸೀತೆ ಪ್ರವೇಶ ಮಾಡಿದ್ದು, ಅಗ್ನಿಯನ್ನು. ಆ ಅಗ್ನಿದಿವ್ಯದ ಸಂದರ್ಭದಲ್ಲಿ ಒಬ್ಬ ಕದಿತಾನೆ, ಅವನನ್ನು ನಿಲ್ಲಿಸಿದರೆ, ಮುಟ್ಟಿದರೆ ಸುಡುತ್ತೆ. ಒಬ್ಬ ಕದ್ದಿರಲ್ಲ, ಸುಡುವ ಸಲಾಕೆಯನ್ನು ಮುಟ್ಟಿದರೂ ಅದು ಏನೂ ಆಗೋದಿಲ್ಲ. ಆದ್ದರಿಂದ ಅನೃತಾಪಿಧಾನಾಹ, ನಮ್ಮನ್ನು ಸುಳ್ಳು ಮುಚ್ಚಿದ್ದಾಗ ಬೆಂಕಿ ಸುಳ್ಳನ್ನು, ಸುಳ್ಳಿನ ಕವಚ ಧರಿಸಿದ ನಮ್ಮನ್ನು ಸುಟ್ಟು ಬಿಡುತ್ತೆ. ಒಬ್ಬ ಸತ್ಯವನ್ನು ಕವಚವಾಗಿ ಧರಿಸಿದಾಗ ಸತ್ಯವನ್ನು ಅದು ಸುಡುವುದಿಲ್ಲ. ನಾವು ಕ್ಷೇಮವಾಗಿರ್ತೇವೆ ಅಂತ ಬಂದು ಸ ಆತ್ಮ ತತ್ವಮಸಿ. ಯಾರೋ ಒಬ್ಬ ಹೀಗೆ ಸುಳ್ಳನ್ನು ತನ್ನ ಕವಚವಾಗಿ ಮಾಡಿಕೊಂಡ, ನಾನು ಸರ್ವಶಕ್ತ ಅಲ್ಲ, ತನ್ನನ್ನು ಸರ್ವಶಕ್ತ ಅಂತ ಒಬ್ಬ ಡಿಸ್ಕ್ರೈಬ್ ಮಾಡಿಕೊಂಡ, ಬಿಂಬಿಸಿಕೊಂಡ, ಅವನು ಮುಟ್ಟಿದರೆ ಕೈ ಸುಡುತ್ತೆ, ಅವನಿಗೆ ಶಿಕ್ಷೆ ಆಗತ್ತೆ. ಆ ತರಹದ ಸತ್ಯವೇ ಆಗಿರುವ ತತ್ ತ್ವಂ ಅಸಿ, ಆ ಪರಮಾತ್ಮ ನೀನಾ ಅನ್ನುವಲ್ಲಿ ಭೇದವೇ ತೋರ್ತಾ ಇರೋದು. ಆ ಭೇದ ಎಲ್ಲಿಂದ ತೋರ್ತಾ ಇದೆ? ಈ ದೃಷ್ಟಾಂತವನ್ನು ನೋಡಿದಾಗ ದೃಷ್ಟಾಂತ ಮತ್ತು ದಾಷ್ಟಾಂತಿಕ ಕರೆಕ್ಟಾಗಿ ಅಪ್ಲೈ ಆಗಬೇಕಲ್ವಾ? ಎಲ್ಲಿಂದ ಅಪ್ಲೈ ಆಗ್ತಾ ಇದೆ? ಇನ್ನೂ ಅನ್ಯಂ ಸಂತಂ ಪರಮಾತ್ಮಾನಂ ಸ್ವಯಮಿತಿ ಮನ್ಯಮಾನಃ ಸ್ಥೇನಯೇವ, ತಾನಲ್ಲದ್ದನ್ನು ತಾನು ಅಂತ ಹೇಳಿಕೊಂಡ್ರೆ ಅವನೇ ಕಳ್ಳ ಅಲ್ವಾ? ಆಯ್ತಪ್ಪ, ನಿಮಗೆ ಐಕಾತ್ಮ್ಯ ಸಾಕ್ಷಾತ್ಕಾರ ಆಗಿದೆ ಅಂತ ಇಟ್ಕೊಳ್ಳೋಣ. ಒಬ್ಬ ಲೋಕದಲ್ಲಿ ಒಂದು ಸಾಮಾನ್ಯ ಪದವಿಯನ್ನು ಹೊಂದಿರುವವನ ಜಾಗದಲ್ಲಿ ನಾನು ಅವನು ಒಂದೇ ಆದ್ದರಿಂದಾಗಿ ಅಂತ ಹೋಗಲ್ಲ. ವ್ಯಾವಹಾರಿಕ ಸತ್ಯ ಅಂತ ನೀವೇ ಹೇಳ್ತೀರ. ಅದೇ ಪಾರಮಾರ್ಥಿಕವೂ ಹೌದು. ನಹಿ ಸ್ವಕೀಯಂ ಪರಿತ್ಯಜನ ಸ್ಥೇನೋ ಭವತಿ, ತನ್ನದೇ ಆಗಿದ್ದನ್ನು ಬಿಡೋ ಪ್ರಶ್ನೆಯೇ ಇಲ್ಲ.
ಆದ್ದರಿಂದ ದೃಷ್ಟಾಂತ ಏನಿದೆ ಅದು ಪೂರ್ತಿಯಾಗಿ ದಾಷ್ಟಾಂತಿಕಕ್ಕೆ ಒಗ್ಗುವುದಿಲ್ಲ. ಅದರಿಂದ ಸ ಆತ್ಮ ತತ್ವಮಸಿ ಅಂತನ್ನುವ ಮಾತು ಏನಿದೆ ಅದು ಅಭೇದ ಸಾಧಕ ಅಲ್ಲ. ಇಷ್ಟನ್ನು ಹೇಳಿ ಮೋಕ್ಷ ಧರ್ಮದ ಮಾತಿದೆ. ಮಹಾಭಾರತ ಮೋಕ್ಷ ಧರ್ಮದ ಮಾತು. ಗುರುಗಳು ಅದನ್ನು ವ್ಯಾಖ್ಯಾನದಲ್ಲಿ ಅದು ಹೇಗೆ ಇದೆ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಇವಾಗ ಹೇಗಿದೆ, ಈಗ ಪಾಠದಲ್ಲಿ ಹೇಗಿದೆ ಅಂತ ಈಗಲೂ ಇದೆ. ದೇವರ ದಯೆ ಆಚಾರ್ಯರು ಕೋಟ್ ಮಾಡಿದ್ದು ಮಹಾಭಾರತದಲ್ಲಿದೆ. ಕೆಲವೊಮ್ಮೆ ಅನಿಸುತ್ತೆ ಮಹಾಭಾರತಾದಿಗಳನ್ನು ಪುರಾಣಾದಿಗಳನ್ನು ಅವರು ಅಧ್ಯಯನ ಮಾಡದೇ ಇರೋದು ಎಷ್ಟು ಒಳ್ಳೆಯದು. ಯಾಕೆ ಅಂತಂದರೆ ಅದರಲ್ಲಿ ಮಾಡಿದರೆ ಪೊಲ್ಯೂಟ್ ಮಾಡಿದರೆ ಅದರ ವಿಪರೀತ ಆಗಿಲ್ಲ. ಒಂದು ರೀತಿ ಮಿಥ್ಯಾ ಅಂತ ಹೇಳಿದ್ದು ನಮ್ಮ ಒಳ್ಳೆಯದಾಯಿತು. ಎಲ್ಲರೂ ಓದಿ ಓದಿ ಅಂತ ಹೇಳ್ತಾ ಇದ್ರೆ ತಮಗೆ ಅಭಿಮತವಾದದ್ದು ಪ್ರಕ್ಷೇಪದಿಂದ ತೆಗೆದುಬಿಟ್ಟಿದ್ರೆ ನೋಡಿ ಹೀಗಿದೆ. ಐಕಾತ್ಮ್ಯಂ ಆಚಾರ್ಯರ ಕಾಲದಲ್ಲಿ ಇದ್ದ ಪಾಠ. ಐಕಾತ್ಮ್ಯಂ ನಾಮ ಯದಿದಂ ಕೇಚಿದ್ ಬ್ರೂಯುರನೈಪುಣಾಃ ಅನೈಪುಣಾಃ, ಜಾಣರಲ್ಲದವರು. ಐಕಾತ್ಮ್ಯಂ ಎಲ್ಲವೂ ಒಂದೇ ಅಂತನ್ನುವ ಏನೊಂದು ಹೇಳ್ತಾರೆ, ಶಾಸ್ತ್ರ ತತ್ವಮವಿಜ್ಞಾಯ, ಶಾಸ್ತ್ರದ ತತ್ವವನ್ನು ತಿಳಿಯದೆ ತಥಾ ವಾದಬಲ ಜನಾಃ, ಆ ರೀತಿ ವಾದ ಮಾಡೋದೇ ಅವ್ರ ಬಲ. ಏನದು ಎಲ್ಲರೂ ಒಂದೇ ಅಂತನ್ನೋದು ಉದಾತ್ತ ಅಲ್ವಾ ಅಂತ ಅನ್ಸತ್ತೆ. ವಾಸ್ತವ ಅಲ್ಲ ಅಂತನೂ ಇದೆ ಅಲ್ವಾ. ಉದಾತ್ತ ಆಗಿರಬಹುದು ಆದರೆ ವಾಸ್ತವನೂ ಅಲ್ಲ. ಯಾರೂ ಕಳ್ಳತನ ಮಾಡಬಾರದು ಅಂತನ್ನೋದು ಉದಾತ್ತ, ಆದರೆ ಕಳ್ಳತನ ಮಾಡ್ತಾರೆ ಆದ್ದರಿಂದ ಪೊಲೀಸರನ್ನು ಇಡೋದು ವಾಸ್ತವ ಅಲ್ವಾ. ಅದರಿಂದ ಬರೇ ಬಾಯ್ಮಾತಿನಲ್ಲಿ ವಾಸ್ತವವನ್ನು ಧಿಕ್ಕರಿಸಿ ಬಾಯ್ಮಾತಿನಲ್ಲಿ ಇದ್ದರೆ ಅದು ಆಗತ್ತಾ? ವಿಮಾನ ಬೀಳದಂತೆ ಎಚ್ಚರ ವಹಿಸಿದ್ದೇವೆ ಅನ್ನೋದು, ವಿಮಾನ ಬೀಳಬಾರದು ಅಂತನ್ನೋದು ಆದರ್ಶ, ಆದರೆ ಬೀಳಬಹುದು ಅನ್ನೋದು ವಾಸ್ತವ. ಇದೇ ಇಷ್ಟೇ ಇರೋದು. ಅದರಿಂದಾಗಿ ಕಾಮಕ್ರೋಧಾಭಿಭೂತತ್ವಾತ್ ಅಹಂಕಾರವಶಂಗತಾಃ, ಕಾಮ ಕ್ರೋಧ ಮೊದಲಾದವುಗಳು ಇರುವುದರಿಂದ ಅಹಂಕಾರವಶಂಗತಾಃ, ಅಹಂಕಾರಕ್ಕೆ ವಶರಾಗಿರ್ತಾರೆ. ಇದೇ ಹೇಳೋದು. ಇಲ್ಲ ಅಂದರೆ ಎಲ್ಲರೂ ಒಂದೇ ಅಂತನ್ನೋದು ನಾವ್ಯಾಕೆ ಹೇಳಬೇಕು? ವಾಸ್ತವ ಅಲ್ಲ ಅಂತ ಗೊತ್ತು, ಆದರೆ ಭೇದ ಇದೆ ಅಂತ ಹೇಳಿದರೆ ನಾನು ಏನೋ ನನಗೆ ಗೊತ್ತಿಲ್ಲ, ನನ್ನ ಅಹಂಕಾರವನ್ನು ತುಂಬಿಸಿಕೊಳ್ಳಲಿಕ್ಕೆ ನಾನು ಎಲ್ಲ ಒಂದೇ ಅಂತ ಹೇಳೋದು. ಎಲ್ಲರೂ ಬ್ರಹ್ಮ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ ನನ್ನ ಅಹಂಕಾರ ತೃಪ್ತಿಗಾಗಿ. ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಇತಿ ಯದ್ವದಂತಿ ತತ್. ಅದಕ್ಕಾಗಿ ಅಷ್ಟೇ, ಯಾರಿಗೂ ಇದುವರೆಗೂ ಸಾಕ್ಷಾತ್ಕಾರ ಆಗಿಲ್ಲ. ಯಾಥಾತಥ್ಯಮವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದಸ್ಯವಃ, ವಾಸ್ತವವನ್ನು ತಿಳಿಯದೆ, ಶಾಸ್ತ್ರಗಳ ವಾಸ್ತವವನ್ನು ತಿಳಿಯದೆ ಅಥವಾ ತಿಳಿದು ಕೂಡ ದಸ್ಯವಃ ಕಳ್ಳರಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಕಳ್ಳ ಅಂದ್ರೇನು? ಬೇರೆಯವರ ವಸ್ತುವನ್ನು ತನ್ನದು ಅಂತ ಅಂದುಕೊಳ್ಳೋದು. ಇಲ್ಲಿಯೂ ಕಳ್ಳ ಅಂದ್ರೇನು? ಬೇರೆಯವರ ಗುಣವನ್ನು ತನ್ನದು ಅಂತ ಅಂದುಕೊಳ್ಳೋದು, ಅಷ್ಟೇ ತಾನೆ. ಬ್ರಹ್ಮಸ್ತೇನ ನಿರಾನಂದಾ ಅಪಕ್ವ ಮನಸಃ ಅಶಿವಾಹ. ಬ್ರಹ್ಮಸ್ತೇನಾಹ ದೇವರನ್ನೇ ಕದ್ದವರು, ದೇವರ ನಿಜವಾದ ಗುಣಗಳನ್ನು ಮರೆಮಾಚಿ ದೇವರನ್ನೇ ಕದ್ದವರು. ನಿರಾನಂದಾಹ ಅವ್ರಿಗೆ ಆನಂದ ಬರಲಿಕ್ಕೆ ಹೆಂಗೆ ಸಾಧ್ಯ? ಯಾಕೆಂದರೆ ಆನಂದ ರೂಪನಾದ ದೇವರನ್ನು ದ್ವೇಷ ಮಾಡ್ತಾ ಇರೋದ್ರಿಂದಾಗಿ. ಅಪಕ್ವ ಮನಸಃ ಪಕ್ವವಾಗದ ಮನಸ್ಸಿನವರು. ಯಾಕೆಂದರೆ ಭೇದವನ್ನು ಆಚಾರ್ಯರು ಹೇಳಿದ್ದಾರೆ ಅಂದರೆ ಜಗಳ ಆಡಿ ಅಂತ ಸಂದೇಶ ಕೊಟ್ಟಾಗಲ್ಲ. ಒಂದೇ ಅಂತ ಹೇಳಿದ್ದಾರೆ ಅಂದರೆ ಈ ಲೋಕದಲ್ಲಿ ಒಂದೇ ಅಂತನೂ ಅಲ್ವೇ ಅಲ್ಲ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದ್ದಾಗ ನಾನು ಅದನ್ನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು.
ಗೋವಿಂದಾಚಾರ್ಯರೆಂಬ ಬ್ರಹ್ಮನ ತುಂಡು ಒಂದು, ಶಂಕರಾಚಾರ್ಯರೆಂಬ ಒಂದು ಬ್ರಹ್ಮನ ತುಂಡನ್ನು ಆಕ್ಷೇಪಿಸಿದಾಗ ಬ್ರಹ್ಮನ ತುಂಡೇ ಆಗಿರುವ ನಾವೆಲ್ಲ ನಿಂದನೆ ಮಾಡ್ಕೊಳ್ಳೋದು ಅಂದರೆ ನಮ್ಮನ್ನು ನಾವೇ ಖಂಡನೆ ಮಾಡ್ಕೊಂಡಾಗಲ್ವಾ ಅಂತ. ಅದರಿಂದ ಅಪಕ್ವ ಮನಸ್ಸಹ ಆಚಾರ್ಯರು ತಾರತಮ್ಯ ಹೇಳಿದ್ರು ಅಂತಂದರೆ ಬೇರೊಬ್ಬರನ್ನು ಕೆಳಗಡೆ ಮಾಡಿ ನೋಡಿ ಅಂತ ಹೇಳಿದ ಹಾಗಲ್ಲ, ಜಗಳ ಆಡಿ ಅಂತ ಹೇಳಿದ ಹಾಗೂ ಅಲ್ಲ. ಅವರು ಐಕ್ಯವನ್ನು ಹೇಳಿದ್ರು ಅಂತಂದರೆ ಈ ಲೆವೆಲಲ್ಲಿ ಅಲ್ವೇ ಅಲ್ಲ, ಪಾರಮಾರ್ಥಿಕವಾದ ಲೆವೆಲಲ್ಲಿ. ಇದು ಯಾವುದೂ ಗೊತ್ತಿರದೆ ಮಾತನಾಡುವವರಿಗೆ ಅಪಕ್ವ ಮನಸ್ಸೇ. ವೈಗುಣ್ಯಮೇವ ಪಶ್ಯಂತಿ, ಅವ್ರಿಗೆ ಗುಣ ಇರೋದನ್ನು ನಿರಾಕರಣೆ ಮಾಡೋದರಲ್ಲೇ ಹೆಚ್ಚು ಉತ್ಸಾಹ. ನಗುಣಾನಿ ನಿಯುಂಜತೆ, ಗುಣಗಳನ್ನು ಅವರು ಯೋಚನೆಯೇ ಮಾಡೋದಿಲ್ಲ. ತೇಷಾಂ ತಮಃಶರೀರಾಣಾಂ ತಮ ಏವ ಪರಾಯಣಂ. ಇಲ್ಲಿ ಹೇಳ್ತಾ ಇರೋದು ಸ್ವಭಾವತಃ ತಾಮಸರಾದವರಿಗೆ. ಎಷ್ಟೋ ಜನ ಪಾಪ ಸಜ್ಜನರು ಬೇರೆ ಸಿಗದೆ ಪರಿಸರದಲ್ಲಿ ಉಳಿದು ಬಂದದ್ದನ್ನು ಒಪ್ತಾರೆ. ಅವರು ಕೂಡ ಇದನ್ನು ದೇವರ ಪೂಜೆ ಮಾಡ್ತಿರ್ತಾರೆ, ಭಕ್ತರಿರ್ತಾರೆ, ಸಜ್ಜನರಿರ್ತಾರೆ. ಆದರೆ ಈ ಒಂದು ಮಾತು ಇಷ್ಟ ಆಗ್ತಾ ಇರಲ್ಲ ಅವ್ರಿಗೆ. ಯಾಕೆಂದರೆ ಪರಿಸರದ ಪ್ರಭಾವ. ರಘು ಪ್ರೇಮತೀರ್ಥರ ಜೀವನ ಚರಿತ್ರೆಯಲ್ಲಿ ಹರಿಯಾಚಾರ್ಯರು ಅಂತ ಒಬ್ಬರು ಬರ್ತಾರೆ. ಹರಿಯಾಚಾರ್ಯರು ಅಂತ ಅವರು, ನನಗೆ ಒಬ್ಬ ಬಾವಾಜಿ ಬಂದು ನನ್ನ ಹುಬ್ಬಿನ ನಡುವಣ ಭಾಗವನ್ನು ಒತ್ತಿ ಹೋದ. ಅವತ್ತಿನಿಂದ ನನಗೆ ಅದ್ವೈತ ಸಾಕ್ಷಾತ್ಕಾರ ಆಗ್ತಾ ಇದೆ. ಆದರೆ ನಾನೇ ಕಲಿತ ನ್ಯಾಯಸುಧಾದ ಮಾತುಗಳು ಗಂಟಲಿಗೆ ತುರುಕಿದ ಹಾಗೆ ಅನ್ನಿಸ್ತಾ ಇದೆ. ಈಗ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ, ಪ್ರಶ್ನೆ ಕೇಳಬೇಕು. ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಮೊದಲು ಪ್ರಾಣದೇವರು ಸೇವೆ ಮಾಡು, ಆಮೇಲೆ ಬೇಕಾದರೆ ಉತ್ತರ ಕೊಡ್ತೀನಿ ಅಂತಾರವರು. ಅವನು ಜಗಳ ಆಡಿ ಹೋಗ್ತಾನವ. ಅದರಿಂದಾಗಿ ಮಾಧ್ವರಾಗಿ ಹುಟ್ಟಿದವರೆಲ್ಲರೂ ಕೂಡ ಮೋಕ್ಷಯೋಗ್ಯರಾಗಿರಬೇಕಾಗಿಲ್ಲ. ಈಗ ಸದ್ಯಕ್ಕೆ ನಾಸ್ತಿಕರಾಗಿರುವವರೆಲ್ಲ ತಾಮಸರಾಗಿರಲು ಬೇಕಾಗಿಲ್ಲ. ಸಜ್ಜನರಾಗಿದ್ದು ಯಾವುದ್ಯಾವುದೋ ಪರಿಸರದಿಂದ, ದುರ್ಜನರಾಗಿದ್ದು ಯಾವುದೋ ಪರಿಸರದಿಂದ ವೈಶ್ವರಸ ಆಗಿ ಇರಬಹುದು, ಅದು ಗೊತ್ತಿಲ್ಲ. ಅದರಿಂದ ಅಂಥವ್ರಿಗೆ ಹೇಳ್ತಾ ಇರೋದು. ಇನ್ನು ಮಧ್ಯಮರಿರ್ತಾರೆ, ಅವರು ಇಲ್ಲಿ ಬಂದಾಗ ಇಲ್ಲಿ, ಅಲ್ಲಿ ಹೋದಾಗ ಅಲ್ಲಿ, ಆ ತರಹದವರು ಇರ್ತಾರೆ. ಅವರೆಲ್ಲರನ್ನ ಬಿಟ್ಟು ಕೇವಲ ಸ್ವರೂಪವೇ ಆಗಿರುವವರನ್ನು ಅವರು ತಮಸ್ಸಿಗೆ ಬೀಳ್ತಾರೆ. ಯಾಕೆ ಗೊತ್ತಾ? ದೇವರು ಅಂತಂದರೆ ಬೆಳಕು. ಬೆಳಕನ್ನು ದ್ವೇಷ ಮಾಡಿದ್ರೆ ಕತ್ತಲಿಗೆ ಸಲ್ಲಬೇಕು. ಯತಸ್ಸ ರೂಪತಶ್ಚಾನ್ಯ, ಮಹಾಭಾರತದಲ್ಲಿ ಬರೋದು. ರೂಪತಃ ಅನ್ಯ, ಸ್ವರೂಪದಿಂದ ಬೇರೆ. ಜಾತಿತಃ ಅನ್ಯ, ಹುಟ್ಟು ಮೊದಲಾದವುಗಳಿಂದ ಬೇರೆ. ಒಂದು ಪರಮಾತ್ಮ ಜಾತಿ, ಈಶ್ವರತ್ವ ಜಾತಿ. ಜಾತಿ ಅಂತಂದರೆ ಕೆಟಗರಿ ಅಂತ. ಇನ್ನು ಶ್ರುತಿತಃ, ಕೇಳಿ ಬರ್ತಾ ಇರೋದು ಬೇರೆ. ಅನೌನ್ಸ್ ಮಾಡಿದಾಗ ಇಂಥವ್ರು ಬರಬೇಕು ಅಂದಾಗ ಅಪ್ಪಿತಪ್ಪಿಯೂ ನಾವು ಹೋಗಲ್ಲ. ಯಾಕೆಂದರೆ ನಾವಲ್ಲ ಅದು ಅಂತ ಗೊತ್ತಿರುತ್ತೆ. ಆ ರೀತಿ ನನಗೆ ಗೊತ್ತು, ವೇದ ಹೇಳುವ ಗುಣ ನನ್ನಲ್ಲಿ ಇಲ್ಲ ಅಂತ. ಶ್ರುತಿತಃ ವೇದ ಏನು ಹೇಳ್ತಾ ಇದೆ? ಸಹಸ್ರ ಶೀರ್ಷ ಪುರುಷತ್ತಃ ರಾಕ್ಷಸ ಸಹಸ್ರಪಾತ್ ಅಂತೆಲ್ಲ ಹೇಳ್ತಾ ಇದೆ. ಅವನು ಖಂಡಿತ ನಾನಲ್ಲ. ಯಾಕೆಂದರೆ ಆ ಅನಂತ ಅವಯವ ನನಗಿಲ್ಲ, ಅನಂತೇಂದ್ರಿಯ ನನಗಿಲ್ಲ ಅಂತ ನನಗೆ ಗೊತ್ತು. ನಾನು ಯಾಕೆ ಅವನು ಅಂತ ಅಂದ್ಕೊಳ್ಳೋದು? ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಲ್ಲಿಯೂ ಕೂಡ ಬ್ರಹ್ಮ ಅಂದುಕೊಂಡಿತ್ತು ನಾನು ಬ್ರಹ್ಮ ಅಂತ. ಇದೊಂದು ರೀತಿ ಹೇಗೆ ಅಂತಂದರೆ, ಮೈ ಹೆಡ್ ಅಂತಂದರೆ ಮಾಸ್ಟ್ರ್ ತಲೆ ಅಂತ ಹೇಳಿದ ಹಾಗೆ. ಅವರವರು ಅದು. ಆ ರೀತಿಯ ತಪ್ಪನ್ನು ನಾವು ಮಾಡಬಾರದಲ್ವ? ಶ್ರುತಿತಃ ವೇದದಿಂದ ಕೇಳುವ ಗುಣ ನನ್ನದಲ್ಲ ಅನ್ನೋದು ನನಗೆ ಗೊತ್ತಿದೆ. ಶ್ರುತಿತಃ. ಇನ್ನು ಅರ್ಥತಃ, ಸುಖ ಮೊದಲಾದವುಗಳಿಂದ ಆ ಶಬ್ದದ
ಪ್ರವೃತ್ತಿ ನಿಮಿತ್ತದಿಂದ. ದೇವರ ಯಾವುದೇ ಶಬ್ದ ದೇವರ ಗುಣವನ್ನು ಹೇಳುತ್ತೆ, ಆ ಗುಣ ನನ್ನಲ್ಲಿ ಇಲ್ಲ. ಮತ್ತೆ ಅರ್ಥತಃ ಅಂದರೆ ಅರ್ಥಾಪತ್ತಿ ಅಂತ. ಒಂದೊಮ್ಮೆ ದೇವರಾಗಿದ್ದಿದ್ರೆ ನಾನು ಈಗಾಗಲೇ ಸರ್ವಶಕ್ತನಾಗಿ ನಾನು ದೇವರಾಗಬೇಕು ಅಂತ ಅನ್ಕೋತಾ ಇರಲಿಲ್ಲ. ಆಗೋಗಿದ್ದಿದ್ರೆ ಆಗಬೇಕು ಅಂತ ಯಾಕೆ ಅನ್ಕೋತೀನಿ? ನಾನು ವಿಜಯಸಿಂಹ ಆಗಬೇಕು ಅಂತ ಹೇಳಿ ನಾನು ಕನಸಿನಲ್ಲೂ ಅನ್ಕೊಳ್ಳೋಲ್ಲ, ಯಾಕೆಂದರೆ ಈಗಾಗಲೇ ಆಗೋಗಿದ್ದೀನಿ. ಈ ಅರ್ಥಾಪತ್ತಿ, ಈ ಎಲ್ಲ ಒಂದು ಕಾರಣದಿಂದ ಕಥಮಸ್ಮಿ ಸ ಇತ್ಯೇವ ಸಂಬಂಧ ಸ್ಯಾತ್ ಅಸಂಹಿತ. ಅಸಂಹಿತ ಇರದ ಸಂಬಂಧ, ಸಹ ಅಸ್ಮಿ ಅವನು ನಾನು ಇದ್ದೇನೆ ಅನ್ನುವ ಸಂಬಂಧ ಹೆಂಗೆ ಕೂಡುತ್ತೆ ಅಂತ ಮೋಕ್ಷ ಧರ್ಮ ಮಹಾಭಾರತದಲ್ಲಿರತಕ್ಕಂತಹದ್ದು. ಇವಾಗ ಅದರ ಪರಿಸ್ಥಿತಿ ಏನಾಗಿದೆ ಅಂತ. ಅಂದ್ರೆ ಇದು ಶಂಕರರು ಬರಕ್ಕೆ 4,000 ಮುಂಚೆ. ಮತ್ತು ಶಂಕರರು ಕೂಡ ಇಲ್ಲಿ ಬರಿಬೇಕಾದ್ರೆ ಈ ಥರ ಅರ್ಥ ಬರೋದಿಲ್ಲ. ಇನ್ನೊಂದು ನಮಗೆ ಗಾಬರಿ ಆಗೋದೇನು ಅಂತಂದರೆ, ಶಂಕರರ ವ್ಯಾಖ್ಯಾನ ಅಂತೆಲ್ಲ ಹೇಳ್ತಾರೆ. ಹೌದಾ? ಶಂಕರರೇ ಅಹಂ ಬ್ರಹ್ಮಾಸ್ಮಿ ಅನ್ನುವಾಗ ಸರ್ವಜೀವೈಕ್ಯವನ್ನು ಅಭಿಪ್ರಾಯಪಟ್ಟಿಲ್ಲ. ಅವ್ರ ಮಾತುಗಳಲ್ಲೇ ಪರಸ್ಪರ ವಿರೋಧ ಇದೆ. ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಲಿಲ್ಲ, ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಲಿಲ್ಲ. ಅಲ್ಲೇ ಹೊಸ ಅರ್ಥ ಹೇಳಿದ್ರೆ ಸಂತೋಷವೇ, ವಿರುದ್ಧವಾದ ಅರ್ಥ ಹೇಳಿದಾಗ ಪ್ರಶ್ನೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೇನೆ, ನೋಡಿ, ಗಲಾಟೆ ಬೇಡ, ಗ್ರಂಥದ ಮುಂದೆ ಕೂತ್ಕೊಳ್ಳೋಣ. ಶಂಕರರ ಗ್ರಂಥದ ಮುಂದೆ ಕೂತ್ಕೊಳ್ಳಿ, ರಾಮಾನುಜರ ಗ್ರಂಥದ ಮುಂದೆ ಕೂತ್ಕೊಳ್ಳಿ, ಮಧ್ವರ ಗ್ರಂಥದ ಮುಂದೆ ಕೂತ್ಕೊಳ್ಳಿ. ನಂತರದವ್ರದ್ದು ಯಾರೂ ಬೇಡ ನಮಗೆ. ಶಂಕರರಿಗೆ ಆನಂದಗಿರಿ ಪಂಚಪಾದಿಕಾ ಬೇಡ, ವಿವರಣ ಬೇಡ, ಪಂಚಪಾದಿಕಾ ವಿವರಣ ಬೇಡ, ಭಾಮತಿ ಬೇಡ, ಶಂಕರಾನಂದಗಿರಿ ಅವ್ರದ್ದು ಬೇಡ. ಹಾಗೆ ಇವ್ರಿಗೂ ಬೇಡ. ರಾಮಾನುಜರಿಗೆ ವೇದಾಂತ ದೇಶಿಕರು ಬೇಡ, ಮಧ್ವಾಚಾರ್ಯನ ಮಾಡ್ಬೇಕಾದ್ರೆ ಜಯತೀರ್ಥರು ಬೇಡ. ಹಾಗೆ ಬನ್ನಿ, ಅಲ್ಲಿ ಬನ್ನಿ. ಅದರಿಂದಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕು. ಇದು ಇವಾಗ ಹೇಗಾಗಿದೆ? ತತ್ವಮಂಜರಿ ಎಲ್ಲಿ ಇಡೀ ಶ್ಲೋಕವನ್ನು ಕೊಟ್ಟಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಶಾಸ್ತ್ರತತ್ವಮವಿಜ್ಞಾಯ ಬ್ರೂಯುರ್ವೇದೇಶು ಚ ಏಕತಾಂ ಯಾಂತಿ ಚೈವ ತಮೋಘೋರಂ ಪರಮಾತ್ಮ ವಿಚಿಂತಕಾ. ಇದು ಮಧ್ವಾಚಾರ್ಯರ ಇಮಿಡಿಯೇಟ್ ಬಂದ ಇದು ನಾರಾಯಣ ಪಂಡಿತರು ಬರೆದ ಟೀಕೆ ಅಲ್ವಾ. ಅವರು ಮಹಾಭಾರತದ ಪಾಠ ನೋಡಿದಾಗ ಹೀಗಿತ್ತು, ಆಯ್ತಾ? ಯಾಂತಿ ಚೈವ ತಮೋಘೋರಂ ಪರಮಾತ್ಮ ವಿನಿಂದಕಾ ಆಲಂಬ್ಯ ತನ್ಮತಂ ನತ್ವಮೇಕತ್ವಂ ವಿದ್ಧಿ ವಿಷ್ಣುನಾ. ಎಲೈ ಜನಮೇಜಯನೇ, ಆ ಮತವನ್ನು ನಂಬಿ ನಾನು ಮತ್ತು ವಿಷ್ಣು ಒಂದೇ ಎನ್ನದಿರು. ಆಲಂಬ್ಯ ತನ್ಮತಂ ಏಕತಾ ಭಾವತೋ ನೈವ ಭವೇಥಾಶ್ಚ ಮಹಾತ್ಮನಃ ಮಹಾಮನಾಃ ತನ್ನಿಷ್ಠಾ ಹಿ ಪ್ರಜಾ ಯಸ್ಮಾತ್ ತತ್ಪ್ರತಿಷ್ಠಾಶ್ಚ ಮೋಕ್ಷಗಾಃ. ಆ ತತ್ವ ಇದೆ, ತನ್ನಿಷ್ಠಾ ಅವನಲ್ಲಿಯೇ ನೆಲೆಗೊಂಡಿರುವ, ತತ್ಪ್ರತಿಷ್ಠಾ ಅವನನ್ನೇ ಉಪಾಸನೆ ಮಾಡುವ ಜನರು ಮುಕ್ತಿಯನ್ನು ಹೊಂದುತ್ತಾರೆ. ತನ್ಮೂಲಾಶ್ಚ ಯತಸ್ತಾಸಾಂ ತದ್ಭಾವ ಕುತ ಏವತು. ಅವನನ್ನೇ ಉಪಾಸನೆ ಮಾಡುವವರಿಗೆ ಅವನಂತೆಯೇ ಆಗತ್ತೆ, ಅವನೇ ಆಗೋದಿಲ್ಲ. ಇತಿ ಸ್ವತೋನ್ಯ ಪರಮೋ ದೇಹೇಸ್ಮಿನ್ ಸಂವ್ಯವಸ್ಥಿತ. ಹೀಗೆ ಸಹಜವಾಗಿ ಭಿನ್ನನಾದ ದೇವರು ಹೃದಯದಲ್ಲಿ ನೆಲೆಗೊಂಡಿದ್ದಾನೆ. ಅಜ್ಞೈರದೃಶ್ಯಮಾನೋಪಿ ನಭೇದೋ ನಾಸ್ತಿ ಪುತ್ರಕ. ಇಲ್ಲ, ದೇವರಿಂದ ಭೇದ ನಮಗೆ ಕಾಣಿಸ್ತಾ ಇಲ್ಲ. ಅಯ್ಯೋ, ದೇವರು ಕಾಣಿಸ್ತಾ ಇಲ್ಲ ಕಣೋ, ದೇವರಿಂದ ಭೇದ ನನಗೆ ಕಾಣಿಸ್ತಾ ಇಲ್ಲ ಅಂದರೆ ದೇವರು ಕಾಣಿಸ್ತಾ ಇಲ್ಲ. ಇಲ್ಲ, ದೇವರಿದ್ದಾನೆ ಅಂತ ವೇದದಿಂದ ಇದೆ ಅಂದರೆ ಆ ವೇದದಲ್ಲಿ ಹೇಳಿದ ಗುಣ ನನ್ನಲ್ಲಿಲ್ಲ, ಆದ್ದರಿಂದ ನಾನು ದೇವರಲ್ಲ ಅಂತ ಯಾಕೆ ಅನ್ಕೊಳ್ಳಲ್ಲ ನೀನು? ಯಥಾ ಪುಷ್ಪರಸಾಯುಕ್ತ ಅಜಾನಂತೋಪಿ ಭೇದಿನಃ ಅಜಾನಂತೋಪಿ ಪುರುಷಾಃ ತಥಾ ವಿಷ್ಣೋರ್ಹಿ ಭೇದಿನಃ.
ಬೇರೆ ಬೇರೆ ಹೂಗಳಿಂದ ಬಂದ ಹಣ್ಣಿನ ರಸ, ಬೇರೆ ಬೇರೆ ಹೂಗಳಿಂದ ಬಂದ ರಸ, ಇದು ಮಹಾಸಂಹಿತೆಯದ್ದು. ಮಹಾಸಂಹಿತೆ ಅಂತ ಹೇಳಿ ಒಂದು ಗ್ರಂಥ ಅವರು ಕಂಡದ್ದು, ಅವರಿಗೆ ಸಿಕ್ಕಿದ್ದು, ಯಾರಿಗೆ? ನಾರಾಯಣ ಪಂಡಿತರಿಗೆ. ಯಾಕೆಂದರೆ ಅವರು ಚಿಕ್ಕಪ್ಪನೇ ಲೈಬ್ರರಿಯನ್ನು, ಶಂಕರ ಪಂಡಿತರು. ನೋಡು, ಹೂವಿನ ಮಕರಂದಕ್ಕೆ ನಾನು ಈ ಏರಿಯಾದ ಈ ಹೂವಿನಿಂದ ಬಂದಿದೆ ಅನ್ನೋದು ಗೊತ್ತಿರಲ್ಲ. ಹಾಗಂತ ಹೇಳಿ ಬೇರೆ ಬೇರೆ ಹೂಗಳಿಂದ ಮಕರಂದ ಬಂದಿಲ್ವಾ? ಆ ರೀತಿ ಅಜ್ಞರಿಗೆ ಗೊತ್ತಾಗದೆ ಹೋದರೆ ಭೇದ ಇಲ್ಲ ಅಂತ ಅರ್ಥವೇ? ಪಂಚಾಂಗ ಹರಿದಾಕಿದ್ರೆ ಗ್ರಹಗಳು ನಾಶ ಆಗೋಗತ್ಯೆ ಇಲ್ಲ ಅಲ್ವಾ? ಉಪನಿಷತ್ ಎಕ್ಸಾಂಪಲ್ಗೂ ಸಂವಾದಿಯಾಗಿದೆ. ಚೇತನಾನಾಂ ಅವಿಜ್ಞಾನಾಂ ಕಥಮಿತ್ಯೇವ ಚಿಂತಯನ್ ತಂಪ್ರತ್ಯಾಹ ಯಥಾ ನದ್ಯಶ್ಚೇತನಾಶ್ಚ ಸಮುದ್ರಗಾಹ ಸ್ವವಾರಿ ನೈವ ಜಾನಂತಿ ಪ್ರಜಾಸ್ತದ್ವತ್ ಪ್ರಜಾಲಯೇ. ಸಮುದ್ರದ ಒಳಗಡೆ ತಮ್ಮ ನೀರು ಯಾವುದು ಅಂತ ಹೇಳಿ ನದಿಗಳಿಗೆ ಗೊತ್ತಾಗುವಲ್ಲ. ಅದೇ ರೀತಿ ಜನರಿಗೂ ಅಷ್ಟೇ. ಇತಿ ಪೃಷ್ಟ ಪುನಃಪ್ರಾಹ ವೃಕ್ಷ ದೃಷ್ಟಾಂತ ತಪ್ಪಿತ ಅಭಿಮಾನಿನೋ ಸ್ವತಂತ್ರತ್ವಾದ್ ಭೇದೇನ ಜ್ಞಾಯತೆ ತರವು. ಹರಿಹಿ ಕಿಮು ಮನುಷ್ಯೇಷು ಶೇಷೋ ಹ್ಯಸ್ಯ ಸ್ವತಂತ್ರತಃ ಜ್ಞಾಯತೆ ನ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜ್ಞಾತೆ ಪರೋ ಹರಿಹಿ. ಸರಿ, ಸೂಕ್ಷ್ಮವನ್ನು ತಿಳ್ಕೊಂಡ್ರೆ ದೇವರು ಅದರಿಂದ ಯಾಕೆ ತಿಳಿಯಲ್ಲ? ಇಲ್ಲ, ಅತ್ಯಂತ ಸೂಕ್ಷ್ಮ ಅದರಿಂದಾಗಿ ತಿಳಿಯೋದಿಲ್ಲ. ವಟಬೀಜೆ ಯಥಾ ಸೂಕ್ಷ್ಮೇ ಮಹಾನ್ ನೆಗ್ರೋಧ ಭಾವಯುಕ್. ಅತ್ಯಂತ ಸೂಕ್ಷ್ಮವಾದ ಬೀಜದಲ್ಲಿ ದೊಡ್ಡ ಮರ ಅಡಗಿದೆ ಅನ್ನೋದು ಹೇಗೆ ತಿಳಿಯೋದಿಲ್ವೋ ಹಾಗೆ ಸೂಕ್ಷ್ಮವಾದದ್ದನ್ನು ತಿಳಿದ್ರೂ ದೇವರು ತಿಳಿಬೇಕಾಗಿಲ್ಲ. ಯಾಕೆಂದರೆ ದೇವರು ಅತ್ಯಂತ ಸೂಕ್ಷ್ಮ. ಅಭಿಮಾನಿಯೂ ತೋರೋದಿಲ್ಲ. ಅದರಿಂದಾಗಿ ಇತಿ ಭಾವಯುತಂ ಪ್ರಾಹ ಪುತ್ರ ಮುದ್ದಾಲಕ ಪುನಃ ಯಥಾಪ್ಸು ಲವಣಂ ವ್ಯಾಪ್ತಂ ರಸದೃಷ್ಟೈವ ದೃಶ್ಯತೆ ಏವಂ ಚೇತನಗೋ ವಿಷ್ಣು ತದ್ಭಿನ್ನೋ ಅಪಿ ನ ದೃಶ್ಯತೆ. ಅದಕ್ಕೆ ಇಲ್ಲ ಸೂಕ್ಷ್ಮನಾದರೂ ಅನುಭವಕ್ಕೆ ಬರಬಹುದು ಅಂತ ಉಪ್ಪು ಮತ್ತು ನೀರಿನ ದೃಷ್ಟಾಂತ ಕೊಟ್ಟಿದ್ದು. ಹಾಗಾದರೆ ನೀರು ಅನುಭವಕ್ಕೆ ಬರುತ್ತೆ, ದೇವರು ಯಾಕೆ ಅನುಭವಕ್ಕೆ ಬರಲ್ಲ? ಕಾಣಲ್ಲ, ಅನುಭವಕ್ಕೆ ಬರ್ತಾನೆ. ಹಾಗೆ ಯಾಕೆ ಅನುಭವಕ್ಕೆ ಬರೋದಿಲ್ಲ? ಅಯ್ಯೋ ಯಾಕೆ ಬರೋಲ್ಲಪ್ಪ ಇದು ಅದಕ್ಕೆ ಮುಂದಿನ ದೃಷ್ಟಾಂತ. ಕಣ್ಣು ಪಟ್ಟಿ ಕಟ್ಟಿ ಎಲ್ಲೋ ಬಿಟ್ಟಾಗ ಅವನು ಕಣ್ಣು ತೆಗೆದು ಹುಡ್ಕೊಂಡು ಬರ್ತಾನೆ. ಅದೇ ರೀತಿ ಗುರುಗಳನ್ನು ಕೇಳು, ವೇದವನ್ನು ನೋಡು, ವೇದವೆಂಬ ದಾರಿಯನ್ನು ಕೇಳಿಕೊಂಡು ಗುರುಗಳು ಅನ್ನುವ ಬೇರೆ 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 ಗುರುಗಳು ಬೇರೆ ಬೇರೆ ಹಂತದಲ್ಲಿ ಸಿಗ್ತಾರೆ. ಒಬ್ಬರಿಗೆ ಗುರುತ್ವವನ್ನು ಯಾವತ್ತೂ ದೇವರು ಕೊಟ್ಟಿಲ್ಲ. ನಿನಗೆ ಹುಟ್ಟಿದಂದಿನಿಂದ ಸಾಯೋವರೆಗೂ ಒಬ್ಬನೇ ಗುರು ಕೊಟ್ಟಿಲ್ಲ. ಸಾವಿರಾರು ಜನ ಗುರುಗಳಿರ್ತಾರೆ, ಒಬ್ಬೊಬ್ಬರಿಂದ ಒಂದೊಂದು. ಎಲ್ಲರೂ ಗುರುಗಳೇ, ನಮಗಿಂತ ಪೂರ್ವಾಚಾರ್ಯರು ಎಲ್ಲರೂ ಗುರುಗಳೇ. ಅವರಿಂದ ಏನೋ ಒಂದು ಕಾಣಿಕೆಯನ್ನು ಪಡೆದಿರ್ತೇವೆ, ಅಲ್ಲಿಂದ ಮುಂದೆ ಹೋಗ್ತೀವಿ, ಹಾಗೆ ಹೋಗ್ತಾ ಇರೋದು. ಅದಕ್ಕೆ ಕಡೆಯದು ಹೇಳಿದ್ದು. ಆದರೆ ನಾನೇ ಅಂತ ಅಂದ್ಕೊಳ್ಬೇಡ, ಅದಕ್ಕೆ ಆ ಅಗ್ನಿ ದಿವ್ಯದ ದೃಷ್ಟಾಂತವನ್ನೇ ಹೇಳಿದ್ದು. ಹೀಗೆ 9 ದೃಷ್ಟಾಂತ ಬೇರೆ ಬೇರೆ ಹಂತಗಳಲ್ಲಿ ಇದೆ. ಇದು ಮಹಾಸಂಹಿತೆಯಲ್ಲಿದೆ ಅಂತ. ಮಹಾಸಂಹಿತೆ ಒಂದು ಗ್ರಂಥ, ಛಂದೋಗೋಪನಿಷತ್ತಿನ ವ್ಯಾಖ್ಯಾನ ರೂಪವಾದ ಗ್ರಂಥ. ಸರಿ, ಈಗ ಈ ಪಾಠ ಹೇಗಿದೆ? ನೀವು ಮೋಕ್ಷ ಮಹಾಭಾರತದ್ದು ಹೇಳಿದ್ರಲ್ಲ, ಇದೆ ಸ್ವಲ್ಪ ವ್ಯತ್ಯಾಸ ಇದೆ. ಮಹಾಸಂಬಂಧ ಇಲ್ಲ, ಮಹಾಸಂಹಿತ ಇಲ್ಲ. ಮಹಾಭಾರತ ಹೇಗಿದೆ ಅಂತ ಹೇಳ್ತಾರೆ. ಐಕಾತ್ಮ್ಯಂ ನಾಮ ಕಶ್ಚಿದ್ಧಿ ಕದಾಚಿತ್ ಉಪಪದ್ಯತೆ. ಐಕಾತ್ಮ್ಯ ಅನ್ನೋದು ಕೂಡೋದಿಲ್ಲ. ಅಲ್ಲಿ ಏನಿತ್ತು? ಐಕಾತ್ಮ್ಯಂ ನಾಮ ಯದಿದಂ ಕೇಚಿತ್ ಬ್ರೂಯುರ್ ಅನೈಪುಣಾಹ ಅಂತ ಇತ್ತು ಆ ಮಹಾಭಾರತದ ಪಾಠದಲ್ಲಿ ಆಚಾರ್ಯರು ಕೊಟ್ಟಾಗ. ಅದು ಶುದ್ಧ ಪಾಠ. ಇವರೇನು ಹೇಳ್ತಾ ಇದ್ದಾರೆ? ಐಕಾತ್ಮ್ಯ ಅನ್ನೋದು ಕೂಡೋದಿಲ್ಲ. ಅಲ್ಲಿ ದಡ್ಡರು ಮಾತ್ರ ಐಕಾತ್ಮ್ಯವನ್ನು ಹೇಳ್ತಾರೆ ಅಂತ ಬೈದಿದ್ರೆ, ಇಲ್ಲಿ ಅದನ್ನು ಸಾಫ್ಟ್ ಮಾಡಿ ಕೊಂಬನ್ನು ಕತ್ತರಿಸ್ಬಿಟ್ಟಿದ್ದಾರೆ, ಚೂಪಾಗಿರಬಾರ್ದು ಅಂತ. ಶಾಸ್ತ್ರಂ ಹ್ಯಬುದ್ಧ್ವಾ ತತ್ವೇನ ಕೇಚಿತ್ ವಾದಬಲಾಜ್ಜನಾ. ಈ ತತ್ವವನ್ನು ತಿಳಿಯದೆ
ವಾದಬಲದಿಂದ ಕೆಲವರು ಹೇಳ್ತಾರೆ ಕಾಮದ್ವೇಷಾಭಿಭೂತತ್ವ, ಉಳಿದದ್ದೆಲ್ಲ ಹಾಗೆ ಇದೆ. ಇದು ನಮ್ಮ ಪಾಠದಲ್ಲಿ ಬಂದಿದೆ. ಬಂದಿದೆ. ನಾನು ಅಲ್ಲಿ ಪ್ರಾಯ ಮೆನ್ಷನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾವು ದಾಟಿದ್ದೀವಿ. ಹಿಂದೆ ಬಂದಿದೆ. ಅದೇ ಹಿಂದೆ ಮೋಕ್ಷ ಧರ್ಮದಲ್ಲಿ ಅದು ಎಲ್ಲಿ ಸಾಮಾನ್ಯ ಅದೇ ಮಹಾಭಾರತದಲ್ಲಿ ಎಲ್ಲಿ ಆಚಾರ್ಯರದ್ದು ಬಂದಿದೆ, ಇಲ್ಲಿ ಆಚಾರ್ಯರು ಹೀಗೆ ಹೇಳಿದ್ದಾರೆ, ಇಲ್ಲಿ ಪಾಠಾಂತರ ಇದೆ ಅಂತ ಹೇಳಿದ್ದೀನಿ. ಕೆಲವೊಂದು ಕಡೆ ತಪ್ಪಿರಬಹುದು, ಆದರೆ ಹೇಳಿದ್ದೀನಿ. ಇತಿ ಅತ್ರ ಪಾಠ ವೈಕೃತ್ಯಂ ಸ್ಫುಟಂ. ಇನ್ನು ಯತಸ್ಸ ಜಾತಿತಶ್ಚೋನ್ಯ ಅಂತನ್ನೋದು ಎಲ್ಲೋ ಒಂದು ಕಡೆ ಮಿಸ್ ಆಗೋಗಿದೆ, ಇನ್ನೆಲ್ಲೋ ಒಂದು ಕಡೆ ಇದೆ, ಅದು ಇಲ್ಲಿಲ್ಲ. ಸುಮಾರು ಪ್ರತಿಗಳಲ್ಲಿ ಈ ಶ್ಲೋಕ ಹಶಪ್ ಮಾಡಿಬಿಟ್ಟಿದ್ದಾರೆ. ಅಂತರಿತಃ ಅಂತಂದರೆ ಮಾಯ ಮಾಡಿದ್ದಾರೆ, ಮಂಗಮಾಯ ಕಲೆ. ನಮಗೆ ಸಿಗುವ ಅಷ್ಟು ಪ್ರತಿಗಳಲ್ಲಿ, ಆದರೆ ಬೇರೆ ಕಡೆ ಸಿಗತ್ತೆ. ಅಂದರೆ ಮಹಾಭಾರತದ್ದೇ ಬೇರೆ ಪ್ರಕರಣದಲ್ಲಿ ಸಿಗತ್ತೆ, ಈ ಪ್ರಕರಣದಲ್ಲಿ ಸಿಗೋದಿಲ್ಲ. ಆಚಾರ್ಯ ಅದಕ್ಕೆ ಅಲ್ವ ಹೇಳಿದ್ದು ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಅಂತ. ಈಗ ಒಂದು ಮೂಲದೊಂದಿಗೆ ಪ್ರಾಯ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸ್ತೇವೆ. ಯಥಾ ಪಕ್ಷೀ ಚ ಸೂತ್ರಂಚ ನಾನಾ ವೃಕ್ಷರಸ ಯಥಾ ನದ್ಯ ಸಮುದ್ರಶ್ಚ ಶುದ್ಧೋದ ಲವಣೆ ಯಥಾ ಚೋರೋಪಹಾರ್ಯೌ ಚ ತಥಾ ಯಥಾ ಪುಂ ವಿಷಯಾವಪಿ ತಥಾ ಜೀವೇಶ್ವರೌ ಭಿನ್ನೌ ಸರ್ವದೈವ ವಿಲಕ್ಷಣೌ. ಹೇಗೆ ಹಗ್ಗ ಬೇರೆ ಹಕ್ಕಿ ಬೇರೆ, ಮೊದಲನೇ ದೃಷ್ಟಾಂತ. ಎರಡನೇ ದೃಷ್ಟಾಂತ ನಾನಾ ವೃಕ್ಷರಸ, ಅದು ಬೇರೆ. ಮೂರನೇ ದೃಷ್ಟಾಂತ ಯಥಾ ನದ್ಯ ಸಮುದ್ರಶ್ಚ, ನದಿ ಬೇರೆ ಸಮುದ್ರ ಬೇರೆ. ಶುದ್ಧೋದ ಲವಣೆ ತಿಳಿಯಾದ ನೀರು ಬೇರೆ ಉಪ್ಪು ಬೇರೆ. ಯಥಾ ಚೌರೋಪಹಾರ್ಯೌಚ, ಕದಿಯುವ ಕಳ್ಳ ಬೇರೆ ಕದಿಯಲ್ಪಡುವ ವಸ್ತು ಬೇರೆ. ಯಥಾ ಪುಂ ವಿಷಯಾವಪಿ, ಹೋಗುವ ಪುರುಷ ಬೇರೆ ಇರುವ ಗಮ್ಯ ಬೇರೆ. ತಥಾ ಜೀವೇಶ್ವರೋ ಭಿನ್ನವು, ಹಾಗೆ ಜೀವ ಮತ್ತು ಈಶ್ವರರು ಭಿನ್ನರು. ಸರ್ವದೈವ ವಿಲಕ್ಷಣವು, ಯಾವಾಗಲೂ ವಿಲಕ್ಷಣರಾದವರು. ತಥಾಪಿ ಸೂಕ್ಷ್ಮ ರೂಪತ್ವಾತ್, ಆದರೂ ದೇವರು ಸೂಕ್ಷ್ಮನಾಗಿರುವುದರಿಂದ ಜೀವನಿಗೆ ತಿಳಿಯುವುದಿಲ್ಲ. ಆದರೆ ಒಂದು ಮಾತ್ರ ಹೌದು, ಜೀವಾತ ಹರಿಪರಮಃ ಭೇದೇನ ಮಂದದೃಷ್ಟೀನಾಂ ದೃಶ್ಯತೆ ಪ್ರೇರಕೋಪಿ ಸನ್. ದೇವರು ನ ದೃಶ್ಯತೆ, ಯಾರಿಗೆ? ಮಂದದೃಷ್ಟೀನಾಂ, ಸೂಕ್ಷ್ಮ ಪ್ರಜ್ಞೆ ಇರದವರಿಗೆ. ವೈಲಕ್ಷಣ್ಯಂ ತಯೋರ್ಜ್ಞಾತ್ವ ಮುಚ್ಯತೆ ಅನ್ಯಥಾ ಬದ್ಧತೆ. ಅವರಿಬ್ಬರು ಭಿನ್ನ ಅಂತ ತಿಳಿದ್ರೆ ಬಿಡುಗಡೆಯಾಗುತ್ತಾನೆ, ಅಭಿನ್ನ ಅಂತ ತಿಳಿದ್ರೆ ಬದ್ಧನಾಗುತ್ತಾನೆ. ಇತ್ಯ ಪರಮೋಪನಿಷದಿ. ಒಂದು ಫೋರ್ಜರಿ ಮಾಡಿಬಿಟ್ರೆ ಎಷ್ಟೋ ವರ್ಷಗಳ ಶಿಕ್ಷೆ ಕೊಡುವವರಿಗೆ ಅವರೇ ನಾನು ಅಂತ ಹೇಳಿ ವ್ಯಕ್ತಿತ್ವವನ್ನೇ ಅಪಹಾರ ಮಾಡಿದ್ರೆ ಗತಿ ಏನು? ಇದು ಲೌಕಿಕ ಅಂದ್ಬಿಡ್ತಾರೆ. ನಿಮ್ಮ ಬಾಯು ಲೌಕಿಕವೇ. ಅಭೇದವನ್ನು ಲೌಕಿಕವಾದ ಮಾತಿನಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅಲೌಕಿಕವಾಗಿಯೂ ಇದೇ ಅರ್ಥ ಇರುತ್ತೆ ಅನ್ನೋದಕ್ಕೇನು ಪ್ರೂಫ್ ಅಂತ ಕೇಳಬೇಕು ಅವ್ರನ್ನ. ಪ್ರೇರಕ ಸರ್ವದೇಹಾನಾಂ ಪ್ರಾಣಧೀಚೋದಿತಾ ಚ ಸಹ ವಿಷ್ಣು ಸಂಸಾರಿಣೋನ್ಯೋಯ ತಮ ವಿಜ್ಞಾಯ ಮೂಢಧೀಹಿ. ಎಲ್ಲ ದೇಹಗಳನ್ನು ನಿಯಂತ್ರಿಸುವ ಪ್ರಾಣ ಬುದ್ಧಿಶಕ್ತಿ ಅಭಿಮಾನಿನಿಯಾದ ಪಾರ್ವತಿ ಮೊದಲಾದವರನ್ನು ಪ್ರಚೋದನೆ ಮಾಡಿದವ ವಿಷ್ಣು ಸಂಸಾರಿಗಿಂತ ಭಿನ್ನ. ಅವನನ್ನು ತಿಳಿಯದ ಯಾರಿದ್ದಾನೆ ಅವನು ದೇಹೇಂದ್ರಿಯ ಪ್ರಾಣ ಬುದ್ಧಿ ನೇತೃತ್ವಂ ಆತ್ಮನಃ ಮನ್ಯತೆ. ತ್ಮನಃ ಅಂತ ಇದೆ ವ್ಯಾಕರಣದಲ್ಲಿ, ಆ ರೀತಿ ಹೇಳ್ತಾರೆ ತ್ಮನಃ ಅಂತ. ಮಂತ್ರೇಶ್ವಾನ್ಯಾದೇರಾತ್ಮನಃ ಅಂತ ಸೂತ್ರ. ಅಲ್ಲಿ ತ್ಮನಃ ಅಂದರೆ ಆತ್ಮನಃ ಅಂತ ಅರ್ಥ ಮಾಡ್ಕೊಳ್ಬೇಕು. ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ ಇವುಗಳನ್ನು ನಾನೇ ನಿಯಂತ್ರಣ ಮಾಡ್ತಾ ಇದ್ದೇನೆ ಅಂತ. ಅತಃ ಸಂಸಾರ ಪದವೀಮ್ಯಾತಿ ಜೀವೇಚ ಯೋಸ್ತದ ವೈಲಕ್ಷಣ್ಯಂ ಪರಂ ಜ್ಞಾತ್ವ ಮುಚ್ಚತೆ ಬದ್ಧತೆ ಅನ್ಯಥಾ ಅಂತ ಹೇಳಿ ಮತ್ತೆ ಅದನ್ನು ಹೇಳ್ತಾರೆ. ಇನ್ನೂ ಕಡೆಯದು ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧಯೇಯಾಯ ಅಂತ ಹೇಳಿದ್ದಾರೆ. ಶ್ವೇತಕೇತು ಬರುವಾಗ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಮಹಾಮನಾಹ, ನಾನು ಅಂದರೆ ಏನು
ಅಂತ ಹೇಳಿ ಮನಸ್ಸಿನಲ್ಲಿ ಅಹಂಕಾರವನ್ನು ಧರಿಸಿ ಅನೂಚಾನಮಾನಿ, ಅನೂಚಾನ ಅಂದರೆ ನಾನು ಶಾಸ್ತ್ರವನ್ನು ತಿಳಿದವನು ಅನ್ನುವ ಹಮ್ಮಿನ ಜೊತೆಗೆ ಸ್ತಬ್ಧ ಯಾರಿಗೂ ಬಾಗದವನಾಗಿ ಆ ಇಯಾಯ ಏಯಾಯ ಆಗತ್ತೆ. ಬಂದ ಆತ್ಮನಃ ಅನ್ಯಂ ಅನೂಚಾನತ್ವಾದಿ ಗುಣಪ್ರದಂ ಪರಮ ವಿಜ್ಞಾಯ ಸ್ತಬ್ಧಸ್ಯ ಪರಾಧೀನತ್ವ ಜ್ಞಾಪನೇನ ಸ್ತಬ್ಧತಾಂ ನಿರಸ್ಯ ತನ್ನಿಷ್ಠಾ ಹಿ ಅತ್ರೋಪದಿಶ್ಯತೆ. ಈಗೇನು ಹೇಳಬೇಕು? ಇಲ್ಲಪ್ಪ ನಿನಗಿಂತ ಭಿನ್ನ ಇದ್ದಾನೆ, ಅವನು ನಿನಗಿಂತ ಮಿಗಿಲು ಅಂತ ಹೇಳಿದ್ರೆ ಅಹಂಕಾರ ಹೋಗುತ್ತೋ? ಸರಿಯಾಗಿ ತಿಳ್ಕೊಂಡಿದ್ಯಾ ಅಂದರೆ ಅಹಂಕಾರ ಹಾಗೇ ಇರುತ್ತೆ ಅಥವಾ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಈ ಒಂದು ದೃಷ್ಟಿಯಲ್ಲಿ ನೀವು ನೋಡಬೇಕು ಅಂತ ಅವರು ಹೇಳ್ತಾರೆ. ಆಚಾರ್ಯರು ಹೇಳಿ ಈ ತತ್ವಮಸಿ ಅನ್ನೋದಕ್ಕೆ ಹೀಗೆ ಅರ್ಥ, ತದೀಯಸ್ತ್ವಮಸಿ ಅಂತ ಹೇಳಿ ಅರ್ಥ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತೇವೆ. ಹೌದು ತತ್ವ ವಿವೇಕ ಅಂತ ಹೌದು, ಆಚಾರ್ಯರದ್ದೇ ಗ್ರಂಥ. ಇದೇನಾಗಿದೆ, ತತ್ವ ವಿವೇಕ ಅಂತ ಹೇಳಿ ಆಚಾರ್ಯರ ಗ್ರಂಥವನ್ನೇ ಇವರು ಕೋಟ್ ಮಾಡಿರೋದು. ಯದುಕ್ತಂ ತತ್ವ ವಿವೇಕೆ ಪರಸ್ವಭಾವಾಭಿಮತೆ ರಪಹರ್ತ ಸ್ವವಂಚನಾತ್ ಸ್ಥೇನಶ್ಚಾಭೇದವೇತ್ತಾತು ಬ್ರಹ್ಮಣೋ ಹನ್ಯತೆ ಸದಾ. ಬೇರೊಬ್ಬರ ಸ್ವಭಾವ ಅಭಿಮತೆ, ಬೇರೊಬ್ಬರ ಸ್ವಭಾವವನ್ನು ತಾನು ಅಂತ ತಿಳಿಯುವುದರಿಂದ ಕಳ್ಳ ಆಗ್ತಾನೆ. ಹೇಗೆ ಬೇರೊಬ್ಬರ ಸೊತ್ತನ್ನು ತನ್ನದು ಅಂತ ತಿಳಿದರೆ ಹೇಗೆ ಹಾಗೆ. ಅದರಿಂದಾಗಿ ಅಭೇದವನ್ನು ತಿಳಿದವನು ಕೂಡ ಸ್ಥೇನನೆ, ಅವನು ಹನ್ಯತೆ, ಶಿಕ್ಷೆಗೊಳಗಾಗ್ತಾನೆ ಅಂತ ಇಷ್ಟ ಆಯಿತು. ಇನ್ನು ತದ್ದೈಕಾಹು ಅಂತ ಹೇಳಿ ಇದೆ, ಅದನ್ನೆಲ್ಲ ಮತ್ತೆ ಇದೇ ವೇದಗಳ ಚಿಂತನೆಯೇ ಅದು ಕೂಡ, ಅದನ್ನು ಅಲ್ಲಿ ನೋಡುವ. ಕೃಷ್ಣಾರ್ಪಣ. ಸಂಜೆ ಇದೆ ಯಥಾ ಪ್ರಕಾರ. ಅನುಭವ ಪೂರ್ವದ ಹೇಳ್ತಾರೆ.